ಕೆರೆಯಲ್ಲಿ ವ್ಯಕ್ತಿ ಮುಳುಗಿ ಸಾವು ಹಿನ್ನೆಲೆ ಪೊಲೀಸರು ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ವೇಳೆ ಓಡಿ ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗುಡಸವಾರಪಲ್ಲಿ ಗ್ರಾಮದ ಬಳಿ ಒಂದು ಘಟನೆ ನಡೆದಿದ್ದು, ಗುಡಸವಾರಪಲ್ಲಿ ಗ್ರಾಮದ ಬಳಿ ಇಸ್ಪೀಟ್ ಆಡುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತ ವ್ಯಕ್ತಿಯನ್ನ 45 ವರ್ಷದ ನರಸಿಂಹ ಅಂತ ಹೇಳಲಾಗ್ತಾ ಇದ್ದು, ಪತ್ನಿ ಸುಶೀಲಮ್ಮ ಹಾಗೂ ನಾದಿನಿ ಮಂಜುಳಾ ಇದೀಗ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದು, ಮೃತ ವ್ಯಕ್ತಿ ಶ್ರೀನಿವಾಸಪುರ ತಾಲೂಕಿನ ಗುರುವಲೊಳ್ಳಗಡ್ಡ ಗ್ರಾಮದ ನಿವಾಸಿಯಾಗಿದ್ದು, ಪೊಲೀಸರು ಮೂಲಗೊಲ್ಲಪಲ್ಲಿ ಗ್ರಾಮದಲ್ಲಿ ಹೂರ ಹಬ್ಬದ ಪ್ರಯುಕ್ತ ಭದ್ರತೆಗೆ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಇಸ್ಪೀಟ್ ಆಟವಾಡಲು ಅವಕಾಶ ಸಿಕ್ಕಿರಬಹುದೆಂದು ಶಂಕಿಸಲಾಗಿದೆ. ನಿನ್ನೆ ದಿನ ಮನೆಯಿಂದ ಕೆಲಸದ ಮೇಲೆ ಹೊರ ಹೋಗಿದ್ದ ವ್ಯಕ್ತಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ರಾತ್ರಿ ಸಮಯದ ತನಕ ನೋಡಿದ ನಂತರ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವು ಸಾರ್ವಜನಿಕರಿಂದ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ಸಿಕ್ಕಿದ್ದು, ಕೆರೆಯ ಬಳಿ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕಾಟದ ವೇಳೆ ಕೆರೆಯ ಬಳಿ ದ್ವಿಚಕ್ರ ವಾಹನ ಪತ್ತೆಯಾಗಿದೆ. ಇನ್ನು ಕೆರೆಯಲ್ಲಿ ಕಳೆದ ರಾತ್ರಿಯಿಂದ ಹುಡುಕಾಡಿದ ವೇಳೆ ಇಂದು ಮಧ್ಯಾಹ್ನದ ಸಮಯದಲ್ಲಿ ಮೃತದೇಹ ಪತ್ತೆಯಾಗಿದ್ದು, ನನಗೆ ನನ್ನ ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಿ ಅಂತ ಮೃತ ವ್ಯಕ್ತಿಯ ಪತ್ನಿ ಸುಶೀಲಮ್ಮ ಇದೀಗ ಮನವಿಯನ್ನು ಮಾಡಿದ್ದಾರೆ. పోలీసు వాళ్ళు తరుములాడినారు, పోయి చెరువులో పడుతున్నారు. మాకు న్యాయం కావాలి సార్. మా బిడ్డలో పాపలు అనాథలు అయిపోయినాము. నిన్న సార్ మాకు వాళ్ళే ఎవరో ఆడ ఈడ అనుకుంటాను చూసి మాకు తెలిసింది సార్. ఇసుపెట్టాట్లు ఆడేకి వచ్చే కుసవంతులు ఆడుతూ ఉంటే పోలీసు వాళ్ళు వచ్చి తరుములాడే చెరువులో తింటున్నారు. అతను చెరువులో వీళ్ళు తింటున్నాడు అని ఆడ ఈడ అనుకుంటాను. మేము అది విని మళ్ళీ మేము తారాడినాం సార్. ట్రైల్ పాటు పోలీసారు సార్. ఈ పొద్దుస్తుంది సార్. రాత్రి ఇంకా పుట్టుకలాడేకి మబ్బులో కాలా సార్. మళ్ళీ పొద్దున్న ఇంకా పుట్టుకలాడినాం సార్. చిక్కినాడు సార్. అప్పుడు పోతా ఉంటాడు సార్. ನನ್ನ ಹೆಸರು ಮಂಜುಳಾ. ನಾನು ಗುರುವಲೊಳ್ಳಗಡ್ಡ ಗ್ರಾಮದ ಹೆಣ್ಮಗಳು. ನಮ್ಮ ಅಕ್ಕ ಸುಶೀಲಮ್ಮ ಅಂತ ಇಲ್ಲೇ ಐತೆ. ಅವರು ಯಜಮಾನರು ನಿನ್ನೆ ಉಳುಮೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ದುಡ್ಡು ತಗೊಂಡೋಗಿ ಇಸ್ಪೆಟ್ ಆಡಕ್ಕೆ ಹೋಗಿದ್ದಾರೆ. ಆದರೆ ಅವರು ಆಡ್ತಾ ಇರುವಾಗ ಪೊಲೀಸ್ನವರೇನೋ ರೈಡ್ ಮಾಡಿದ್ದಾರೆ. ರೈಡ್ ಮಾಡುವಾಗ ಅವರು ಗಾಬರಿಯಲ್ಲಿ ಓಡಿ ಹೋಗಿ ಕೆರೆಯಲ್ಲಿ ಬಿದ್ದುಬಿಟ್ಟು ಈಜಾಡುವಾಗ ಉಸಿರು ಕಟ್ಕೊಂಡ್ಬಿಟ್ಟು ನೀರಲ್ಲಿ ಮುಳುಗಿಬಿಟ್ಟಿದ್ದಾರೆ. ನಿನ್ನೆ ನೈಟೆಲ್ಲ ನೀರಲ್ಲೇ ಐತೆ ಬಾಡಿ. ಬೆಳಗ್ಗೆ ನಾವು ಎಲ್ಲ ಇದು ಮಾಡಿದಾಗ ಬೆಳಗ್ಗೆ ಬಾಡಿ ಸಿಕ್ಕೈತೆ. ಒಂದು ಕೈಯಲ್ಲಿ ಕಾಸು ಐತೆ, ಒಂದು ಕೈಯಲ್ಲಿ ಟವಲ್ ಐತೆ. ಅವ್ರು ಓಡಿದ ಇದರಿಂದ ಅವ್ರಿಗೆ ಈಜಕ್ಕಾಗದೆ ಮುಳುಗಿಬಿಟ್ಟು ಹೋಗಿದ್ದಾರೆ. ಇದು ಪೊಲೀಸ್ನವ್ರಿಗೆ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ ಅಂತ ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ಅಕ್ಕನ ಮಗನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತಿದ್ದೀವಿ ಸರ್. ಕುರಿ ಮೇಯಿಸ್ತಾ ಇರೋರು ಯಾರೋ ಹೇಳ್ಕೊಂಡಿದ್ದಾರೆ ಅಂತ ನಮಗೆ ಹೇಳಿರೋದು ಸರ್. ಹಿಂಗೆ ಮುಳುಗಿದ್ದಾರೆ ನೀರಲ್ಲಿ, ಪೊಲೀಸ್ನವ್ರು ಓಡಿಸ್ಕೊಂಡು ಬಂದಾಗ ಅವ್ರು ಮುಳುಗೋದ್ರು ಅಂತ ಹೇಳಿರೋರು. ಅವ್ರು ಮಾತ್ರ